ನಮಸ್ಕಾರ ಸ್ನೇಹಿತರೆ. ನಾನು ತುಂಬ ದಿನ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾಯಿತ್ತು. ನನಗೆ 2 ಸಾರಿ ಎಂಡೋಸ್ಕೋಪ್ ಮಾಡಿಸಿದೆ, ಆದರೂ ಕಡಿಮೆ ಆಗಲೇ ಇಲ್ಲ ಸ್ನೇಹಿತರೆ. ನನಗೆ ನಾವು ಒಂದ್ಸರಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ. ಆವಾಗ ರುದ್ರಾಕ್ಷಿ ಇದೆಯಲ್ಲ, ಈ ಮಾಲೆನ ತೊಗೊಂಬಂದಿದ್ವಿ. ಇದೇ ರುದ್ರಾಕ್ಷಿ ಮಾಲೆ. ಇದು ನಾನು 1.5 ವರ್ಷದಿಂದನೂ ಆಗ್ತಾಯಿದ್ದೀನಿ. ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಆರೋಗ್ಯ ಸಮಸ್ಯೆ ಯಾವುದೂ ಇಲ್ಲ ಸ್ನೇಹಿತರೆ. ಇದನ್ನು ನಾನು ಶಿವರಾತ್ರಿ ಹಬ್ಬದಿಂದ ಹಾಕಿದ್ದೆ. 1.5 ವರ್ಷ ಆಯಿತು ಸ್ನೇಹಿತರೆ ಇದನ್ನು ಹಾಕಿ. ನಾನು ಅವತ್ತಿಂದಲೂ ಗ್ಯಾಸ್ಟ್ರಿಕ್ಕು ಸಮಸ್ಯೆ ಇಲ್ಲ ಸ್ನೇಹಿತರೆ. ಅಂದರೆ ಒಬ್ರಿಗೆ ಒಂದೊಂದು ಥರ ನಂಬಿಕೆ. ನನಗೇನೋ ಇದ್ರ ಮೇಲೆ ನಂಬಿಕೆ ಒಂಥರನ, ಅದಕ್ಕೆ ನಾನು ಅವತ್ತಿಂದಲೂ ತೆಗೆದೇ ಇಲ್ಲ ಸ್ನೇಹಿತರೆ. ಅಂದರೆ ವಾಕ್ ಹೋಗಿ ಬರ್ತೀನಿ, ಒಂದು 10 ನಿಮಿಷ ಇದರಲ್ಲಿ ಜಪ ಮಾಡ್ತೀನಿ ಅಷ್ಟೇ ಸ್ನೇಹಿತರೆ. ನಾನು ಈ ಬೆರಳಲ್ಲಿ ಉಂಗುರ ಬೆರಳಿದೆಯಲ್ಲ, ಇದರಲ್ಲಿ ಈ ಥರನ ಜಪ ಮಾಡ್ತೀನಿ ಅಷ್ಟೇ. ನಾನು ಎಷ್ಟು ಸರಿ ಬೇಕಾದರೂ ಮಾಡ್ಬೋದು. ನನಗೇನು 101 ಸರಿ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಎಷ್ಟು ಸರಿ ಬೇಕಾದ್ರೂ ಮಾಡ್ಬೋದು. ಅಂದರೆ ಆಮೇಲೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ. ಆಮೇಲೆ ಮನಸ್ಸಲ್ಲಿ ಗೊಂದಲ ಇರಲ್ಲ, ಆಮೇಲೆ ಸಿಟ್ಟು ಬರೋದಿಲ್ಲ, ಆಮೇಲೆ ಯಾರ ದೃಷ್ಟಿನೂ ಆಗೋದಿಲ್ಲ. ಒಬ್ಬರು ಕಣ್ಣು ಕೆಟ್ಟ ಕಣ್ಣು ಇರ್ತವೆ. ನಮ್ಮ ದೃಷ್ಟಿ ಒಂದು ಸ್ವಲ್ಪ ವ್ಯವಹಾರ ಮಾಡೋದಾಗಲಿ, ವ್ಯಾಪಾರಸ್ಥರಿಗಾಗಲಿ, ಯಾವುದೇ ಒಂದು ಕೆಲಸ ಮಾಡಲಿ, ಕಣ್ಣು ಒಂದು ಸ್ವಲ್ಪ ನಮ್ಮ ಮೇಲೆ ಬಿದ್ದುಬಿಡುತ್ತೆ. ಖಂಡಿತ ಇದನ್ನು ಬೇಕಾದ್ರೆ ಟ್ರೈ ಮಾಡಿ ನೀವು. ಬೇಕಾದ್ರೆ ನಾನು ತುಂಬ ಟ್ರೈ ಮಾಡಿದ್ದೀನಿ ಇದನ್ನಲ್ಲಿ. ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲ ಸ್ನೇಹಿತರೆ. ನಾನು ಸುಬ್ರಹ್ಮಣ್ಯದಲ್ಲಿ ಒಂದು 3 ಇಯರ್ಸ್ ಆಯಿತು ತಗೊಂಡು. ನಾನು ಈಗ ಇದನ್ನು ಹಾಕೋಕ್ಕಿಡ್ದು 1.5 ಇಯರ್ ಆಯಿತು. ಶಿವರಾತ್ರಿಯಲ್ಲಿ ಹಾಕಿದ್ದೆ. ಯಾಕೋ ತೆಗಿಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅವತ್ತಿಂದಲೂ ಇವತ್ತಿನವರೆಗೂ ನನಗೆ ಗ್ಯಾಸ್ಟ್ರಿಕ್ ಇಲ್ಲ ಸ್ನೇಹಿತರೆ. ನೀವು ಟ್ರೈ ಮಾಡಿದ್ರೆ ಮಾಡಿರಿ. ಆಂಟಿ ಏನೇನು ಹೇಳುತ್ತೆ ಅಂತ ತಿಳ್ಕೊಂಬೇಡ್ರಿ. ನಿಮ್ಮ ಅವರ ಅನಿಸಿಕೆ, ಅವರ ನಂಬಿಕೆ ಒಂಥರನ ಸ್ನೇಹಿತರೆ. ಕರುಂಗಾಲಿ ಮಾಲೆನೂ ಹಾಕ್ತಾರೆ ಸ್ನೇಹಿತರೆ. ನಾನು ರುದ್ರಾಕ್ಷಿ ಮಾಲೆನೇ ಹಾಕಿರೋದು ಸ್ನೇಹಿತರೆ. ನಾನು 1.5 ವರ್ಷ ಆಯಿತು ಹಾಕಿ. ಇವತ್ತಿನವರೆಗೂ ತೆಗ್ದಿಲ್ಲ ಸ್ನೇಹಿತರೆ. ಅದೇನು ಶೋಕೆ ಮಾಡೋಕ್ಕಾಗಲಿ, ಲಕ್ಷಣ ಕಾಣೋದಾಗಲಿ ಆ ಥರ ಏನು ಭಾವನೆ ಇಲ್ಲ. ನನಗೆ ಆರೋಗ್ಯ ಚೆನ್ನಾಗಿದೆ. ಗ್ಯಾಸ್ಟ್ರಿಕ್ ಆಗಿತ್ತು, ಇವತ್ತಿನವರೆಗೂ ನನಗೆ ಗ್ಯಾಸ್ಟ್ರಿಕ್ಕೇ ಇಲ್ಲ ಸ್ನೇಹಿತರೆ. ಖಂಡಿತ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿರಿ. ಒಂದು ತಿಂಗಳು 2 ತಿಂಗಳು ಹಾಕ್ಬೇಡ್ರಿ ಸ್ನೇಹಿತರೆ. ಒಂದು 5-6 ತಿಂಗಳು ಹಾಕಿ ನೋಡಿರಿ. ನೀವು 1 ತಿಂಗಳು 2 ತಿಂಗಳು ಹಾಕಿ ನನಗೇನು ಅದರಿಂದ ಏನು ಕಂಡು ಬರಲಿಲ್ಲ ನನಗೆ ಆರೋಗ್ಯದ್ದು ಅಂತ ತಿಳ್ಕೊಬೇಡ್ರಿ. ನೀವು ಯೂಸ್ ಮಾಡಿ ನೋಡಬೇಕು. ಯಾವುದೇ ಆಗಲಿ ಆ ಥರ ಪಡಬಾರ್ದು ಸ್ನೇಹಿತರೆ. ಸಮಾಧಾನವಾಗಿ ತಾಳ್ಮೆ ಇರಬೇಕು. ಕಾದು ನೋಡಬೇಕು. ನೀವು ಪರೀಕ್ಷೆ ಮಾಡಬೇಕು ಅಂದರೆ ಕಾದು ನೋಡಿರಿ ಸ್ನೇಹಿತರೆ. ಎಷ್ಟೇ ಜಗಳ ಮಾಡಲಿ, ಯಾರೇ ಬೈಲಿ, ನಾನು ತಲೆ ಬಿಸಿಗೆ ಹಾಕ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ. ಇದು ಹಾಕೊಂಡ್ರೆ ಟೆನ್ಷನ್ನು ಇರೋದಿಲ್ಲ ಸ್ನೇಹಿತರೆ. ಟೆನ್ಷನ್ ಬರಲ್ಲ. ಆಮೇಲೆ ಸಿಟ್ಟು, ಕೋಪ ಯಾವುದು ಬರಲ್ಲ ಸ್ನೇಹಿತರೆ. ಈ ರುದ್ರಾಕ್ಷಿ ಮಾಲೆ ನಿಮಗೆ ಬೇಕಾದರೆ ತಗೊಂಡು ಹಾಕ್ರಿ. ಎಲ್ಲರೂ ಪುಣ್ಯಕ್ಷೇತ್ರಕ್ಕೆ ಹೋಗ್ತಿರಲ್ಲ, ಆವಾಗ ತಗೊಂಡು ಹಾಕಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ನನಗೆ ಟೈಮ್ ಇರಲಿಲ್ಲ, ಶಾಪಲ್ಲೇ ಒಂದು 10 ನಿಮಿಷ ಮಾಡೋಣ ಅಂತ. ಇವಾಗ 8:15 ಕ್ಲೋಸ್ ಮಾಡೋ ಟೈಮು. ಕಸ್ಟಮರ್ಸ್ ಬಂದ್ರಲ್ಲ, ನಿಧಾನಕ್ಕೆ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಇನ್ನೊಂದು ದಿನ ಬೇಕು ಅಂದರೆ ನಿಧಾನಕ್ಕೆ ಮಾಡ್ತೀನಿ ನಾನು. ಪೂರ್ತಿಯಾಗಿ ನೋಡಿರಿ ಸ್ನೇಹಿತರೆ ವಿಡಿಯೋನ, ಆವಾಗ ಅರ್ಥ ಆಗುತ್ತೆ ನಿಮಗೇನು ಅಂತ. ಖಂಡಿತ ನನಗೆ ಗ್ಯಾಸ್ಟ್ರಿಕ್ ಇಲ್ಲ ಸ್ನೇಹಿತರೆ. ಅಸಿಡಿಟಿ ಅನ್ನೋದೇ ಇಲ್ಲ ನನಗೆ ಸ್ನೇಹಿತರೆ. ತುಂಬ ಟ್ಯಾಬ್ಲೆಟ್ ತೊಗೊತಿದ್ದೆ. ಆಮೇಲೆ 2 ಸರಿ ಎಂಡೋಸ್ಕೋಪ್ ಆಯಿತು ಸ್ನೇಹಿತರೆ. ನಾನು ವಾಕ್ ಹೋಗ್ತೀನಿ ಬೆಳಗ್ಗೆನೆಯ. ಹಂಗಾಗಿ ಬಂದು ಒಂದು 5 ನಿಮಿಷ ಆಗಲಿ ಈ ಜಪ ಮಾಡ್ತೀನಿ ಈ ಥರ ಇಟ್ಕೊಂಡು. ಈ ಉಂಗುರ ಬೆರಳಿದೆಯಲ್ಲ, ಈ ಥರ ನಿಮಗೆ ಎಷ್ಟು ಸಾರಿ ಬೇಕೋ ಅಷ್ಟಾಗಿ ಓಂ ನಮಃ ಶಿವ, ಓಂ ನಮಃ ಶಿವಾಯ, ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವಾಯ ಅಂತ ಜಪ ಮಾಡಿರಿ ಅಷ್ಟೇ. ಇನ್ನೇನಿಲ್ಲ ಸ್ನೇಹಿತರೆ. ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಸರ್ವೇ ಜನ ಸುಖಿನೋ ಭವಂತು.